ಮೊದಲನೇದಾಗಿ ಈ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂದರೆ ತುಂಬಾನೇ ಸ್ಪೆಷಲ್. ಯಾಕಂದರೆ ಇದನ್ನ ನಾನು ಬಾಚ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಫಸ್ಟ್ ಟೈಮ್ ಈ ಕತೆ ಕೇಳಿದಾಗ JD ಹಾಗೂ ಯಶ ಆ್ಯಂಡ್ ಮಧುರ 3 ಜನ ಕೂತ್ಕೊಂಡು ನನಗೆ ಕತೆ ಹೇಳಿದಾಗ ನಾ ಹೇಳಿದೆ ಈ ಕತೆ ನಮಗೆ ಬೇಕು, ಯಾವ ಕಾರಣಕ್ಕೂ ಇದನ್ನ ಬೇರೆಯವ್ರು ನಾನು ಬಿಟ್ಕೊಡ್ತಾ ಇಲ್ಲ ಅಂತ ಹಠ ಮಾಡಿದೆ. ಪ್ರಶಾಂತ್ ಅವ್ರನ್ನೂ ಕೂಡ ನಾನು ಹಠ ಮಾಡಿ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ನ ಕಿತ್ಕೊಂಡಿರೋದು ಅವ್ರ ಕೈಯಿಂದ. ಸೊ ಡೆಫಿನೆಟ್ಲಿ ವೆರಿ ಸ್ಪೆಷಲ್. ಅದಕ್ಕೋಸ್ಕರ ಇದನ್ನ ತುಂಬಾ ಸ್ಪೆಷಲ್ ಆಗಿ ಮಾಡ್ಲೇಬೇಕು. ಇದನ್ನ ಯಾವ ಲೆವೆಲ್ಗಾದ್ರೂ ನಾವು ಚೆನ್ನಾಗಿ ಮಾಡಿ ಎಲ್ಲ ಟೀಮ್, ಒಳ್ಳೆ ಟೀಮ್, ಬೆಸ್ಟ್ ಆಫ್ ದ ಟೀಮ್ ನ ಹಾಕಿದೀವಿ. ಐ ವುಡ್ ಲೈಕ್ ಟು ಥ್ಯಾಂಕ್ ಪ್ರಶಾಂತ್, ಸುಷ್ಮಾ, ಆಲೋಕ್ ಅಂಡ್ ಕೆವಿನ್. ಇವರೆಲ್ಲರೂ ನಮಗೆ ತುಂಬಾ ಸ್ಟ್ರಾಂಗ್ ಆಗಿ ನಿಂತು ಎಸ್ ಜಯಮಾತಾ ಈ ಪ್ರಾಜೆಕ್ಟ್ ಮಾಡ್ಬೋದು, ಯಾಕಂದ್ರೆ ಇಟ್ಸ್ ಅ ವೆರಿ ಸ್ಪೆಷಲ್ ಸ್ಟೋರಿ. ಇದಕ್ಕೊಂದು ಫ್ಲೇವರ್ ಇದೆ. ಆ ಫ್ಲೇವರ್ ತರಬೇಕು ಅಂದ್ರೆ ವಿ ಹ್ಯಾವ್ ಟು ವರ್ಕ್ ಹಾರ್ಡ್ ಟುಗೆದರ್. ಸೊ ಹಾಗಾಗಿ ಅವ್ರಿಗೆ ಎಲ್ಲರೂ ನಮ್ಮ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿದ್ರು. ಹಾಗಾಗಿ ಅವ್ರೆಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಆ್ಯಂಡ್ ನಮ್ಮ ಚಾಯ್ಸಸ್ ಬಂದಾಗ ವೆನ್ ವಿ ಹ್ಯಾಡ್ ಟು ನಮ್ಮ ಆಡಿಷನ್ಸ್ ಎಲ್ಲ ಮಾಡುವಾಗ ಹೀರೋ ಅಂತಂದಾಗ ನಾವು ಯಾರ್ದು ಆಡಿಷನ್ ಮಾಡಿಲ್ಲ, ಸ್ಟ್ರೇಟ್ ನಮ್ಮ ಹೀರೋನೇ ನಾವು ಚೂಸ್ ಮಾಡ್ಕೊಂಡ್ವಿ. ಸೊ ಅದ್ರಲ್ಲಿ ಏನು ಆಡಿಷನ್ಸೇ ನಡೆದಿಲ್ಲ, ಸ್ಟ್ರೇಟ್ ಹಿ ವಾಸ್ ದ ಫಸ್ಟ್ ಚಾಯ್ಸ್. ಆ್ಯಂಡ್ ಮಕ್ಕಳಲ್ಲೂ ನಾವು ಒಂದು 5 ಮಕ್ಕಳು ಆಡಿಷನ್ ಮಾಡಿದ್ವಿ. ಅದರಲ್ಲಿ ಪುಟ್ಟು ಪಾಪುನೇ ನಮಗೆ ಬೆಸ್ಟ್ ಸೂಟಬಲ್ ಅಂತ ಅನ್ನಿಸ್ತು. ಬೇರೆ ಮಕ್ಕಳು ತುಂಬ ಚೆನ್ನಾಗಿ ಆಡಿಷನ್ಸ್ ಮಾಡಿದ್ರು, ಬಟ್ ಈ ಪಾತ್ರಕ್ಕೆ ಈ ಮಗು ತುಂಬ ಚೆನ್ನಾಗಿ ಸೂಟ್ ಆಗ್ತಾಳೆ ಅಂದ್ಬಿಟ್ಟು ಕೃಷ್ಣನ ನಾವು ಚೂಸ್ ಮಾಡ್ಕೊಂಡ್ವಿ. ಆ್ಯಂಡ್ ವಜ್ರೇಶ್ ಅವರಿಗೆ ತುಂಬ ಆಡಿಷನ್ಸ್ ಮಾಡಿದ್ದೀವಿ. ಇನ್ನೇನು ವೆನ್ ವಿ ವರ್ ಅಬೌಟ್ ಟು ಗಿವ್ ಅಪ್ ಅವಾಗ ಏನೋ ಇವರು ಫೋಟೋ ಬಂತು. ಆ್ಯಂಡ್ ಇವ್ರ ಪರಿಚಯ ನನಗೆ 20 ವರ್ಷದಿಂದ ಇದೆ. 20 ವರ್ಷ ಹಿಂದೆ ಇವಳೊಂದು ಡಾನ್ಸ್ ಪರ್ಫಾರ್ಮೆನ್ಸ್ ನೋಡಿದ್ದೆ ನಾನು. ಬ್ಯಾಕ್ ಇನ್ ಕಾಲೇಜ್ ಡೇಸ್ ಅಲ್ಲಿ ನಾವು ಆ್ಯಕ್ಚುಲಿ ಸಿಮಿಲರ್ ಕಾಲೇಜ್ ಆ ಟೈಮಲ್ಲೇ ಇದ್ವಿ. ಸೊ ಇವ್ರ ಪರ್ಫಾರ್ಮೆನ್ಸ್ ಆ್ಯಂಡ್ ನಮಗೆ ಹೆಂಗೋ ರಿಲೇಟಿವ್, ನಾವು ಒಂದೇ ಜಾಗದಿಂದ ಬರ್ತೀವಿ, ಕೊಡಗಿನಿಂದ ಬರ್ತೀವಿ. ಸೊ ವಿ ಆರ್ ಕಂಟ್ರಿ ಕಸಿನ್ಸ್. ಸೊ ಹಾಗಾಗಿ ಎಲ್ಲೋ ಒಂದು ಕನೆಕ್ಷನ್ ಇತ್ತು. ಸೊ ಇವ್ರ ಫೋಟೋ ಬಂದಿದ ತಕ್ಷಣ ಹೇಳಿದೆ ಎಸ್ ಶಿ ಇಸ್ ದ ಒನ್. ಅದನ್ನು JD ಕಳಿಸ್ದೆ. JD ಆಲ್ಸೋ ಸೆಡ್ ಇಲ್ಲ ಇವ್ರನ್ನ ಒಂದು ಆಡಿಷನ್ ಮಾಡೋಣ, ನೋಡೋಣ, ಇವ್ರ ಲುಕ್ ತುಂಬಾ ಚೆನ್ನಾಗಿದೆ, ಒಂದು ಗತ್ತಿದೆ, ಈ ಕ್ಯಾರೆಕ್ಟರ್ನ ಕ್ಯಾರಿ ಮಾಡ್ಬೋದು ಅಂತ ಹೇಳಿದ್ರು. ಹಾಗಾಗಿ ಇವ್ರು ಆಡಿಷನ್ ಮಾಡಿದ ತಕ್ಷಣ ಎಲ್ರಿಗೂ ಒಂದು ಓಕೆ ಶಿ ಇಸ್ ದ ಒನ್ ಅಂತ ಅನ್ನಿಸ್ತು. ಸೊ ಒಂದು 50 ಆಡಿಷನ್ ಆದಮೇಲೆ ಶಿ ವಾಸ್ ದ ಒನ್, ಲಾಸ್ಟ್ ಚೋಸನ್ ಒನ್. ಆ್ಯಂಡ್ ಅಫ್ಕೋರ್ಸ್ ನಮ್ಮ ರಚ್ಚುಲಿ ನಾವು ಒಂದು ಫ್ಲೇವರ್ ಹುಡುಕ್ತಾ ಇದ್ವಿ, ಒಂದು ಇನ್ನಸೆನ್ಸ್ ಬೇಕು. ಶಿ ಇಸ್ ಅಫ್ಕೋರ್ಸ್ ಅ ಸೂಪರ್ ಸ್ಟಾರ್, ಆದರೆ ಆ ಆರಗೆನ್ಸ್ ಇರಬಾರ್ದು ಮುಖದಲ್ಲಿ. ಸೊ ವಿ ವರ್ ಲುಕಿಂಗ್ ಎಟ್ ಒನ್ ಇನ್ ಸ್ಮಾಲ್ ಇನ್ನಸೆನ್ಸ್ ನೋಡ್ತಾ ಇದ್ವಿ. ಆಮೇಲೆ ಒಂದು ಸ್ಮೈಲ್, ಆ ಸ್ಮೈಲಲ್ಲಿ ಕೂಡ ಒಂದು ಆರಗೆನ್ಸ್ ಇರಬಾರ್ದು ಅಂತ ಹುಡುಕ್ತಾ ಇದ್ವಿ. ಆಮೇಲೆ ಮುಗ್ಧತೆ ಜೊತೆ ಏನು ಹೇಳ್ತಾರೆ ದಟ್ ಹೀರೋಯಿನ್ ಫ್ಲೇವರ್ ಬೇಕು ಅಂತಾನೆ ನಾವು ತುಂಬಾ ಕಷ್ಟಪಟ್ಟು ತುಂಬಾ ಆಡಿಷನ್ಸ್, ಅದಕ್ಕೂ ನಾವು ತುಂಬಾ ಆಡಿಷನ್ಸ್ ಮಾಡಿ ಕೊನೆಗೆ ವಿ ಫೌಂಡ್ ಶಿ ಇಸ್ ಅ ಸೂಟಬಲ್ ಒನ್ ಅಂತ. ಸೊ ಇದ್ರ ಮೇಲೆ ಇವರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನೀವೆಲ್ಲ ಫಸ್ಟ್ ಎಪಿಸೋಡ್ ಅಲ್ಲ, 100 ಎಪಿಸೋಡ್ ಅಲ್ಲ, 1000 ಎಪಿಸೋಡ್ ಆದ್ಮೇಲೆ ಇನ್ನೊಂದು ಪ್ರೆಸ್ ಮೀಟ್ ಇಟ್ಕೊಳ್ಳೋಣ, ಆವಾಗ ಇನ್ನೂ ಸ್ವಲ್ಪ ಎಲ್ಲ ನಿಮಗೆ ಮಾಹಿತಿ ಕೊಡ್ಬೋದು. ಇದು ಒಂದು ಕಥೆಯಾಗಿ ನೋಡ್ಕೊಂಡಿದ್ದೀವಿ. ಸೊ ಈ ಪಾತ್ರ ಕೂಡ ಆ ಪಾತ್ರನ ಪ್ಲೇ ಮಾಡ್ತಾ ಇದ್ದಾರೆ ಅಷ್ಟೇ. ಬಟ್ ಇದು ಇಲ್ಲ, ಅದೆಲ್ಲೂ ಆ ಥರ ಡಿಸ್ಟರ್ಬೆನ್ಸ್ ಆಗಲ್ಲ ಅನ್ಕೊಂಡಿದ್ದೀನಿ. ಇದು ನಿಜ ಜೀವನದಲ್ಲಿ ನಡೆಯುವಂಥ ಒಂದು ಘಟನೆ ಥರ ಅನಿಸುತ್ತೆ. ಅಂದರೆ ಕೆಲವು ಎಕ್ಸ್ಪೀರಿಯನ್ಸಸ್ ಆಗಿರ್ಬೋದು ಕೆಲವು ಆಕ್ಟ್ರೆಸಸ್ಗೆ. ಸೊ ಅವ್ರದ್ದೇ ಒಂದು ಜೀವನ ಇರುತ್ತೆ. ಸೊ ಐ ಡೋಂಟ್ ಥಿಂಕ್ ಅದು ಡಿಸ್ಟರ್ಬ್ ಆಗ್ಬೋದು ನಮ್ಮ ಇಂಡಸ್ಟ್ರಿಗೆ ಅಂತ ಅನ್ಸಲ್ಲ ನನಗೆ. ಇಲ್ಲ, ತುಂಬ ಒಳ್ಳೆ ಟೀಮ್ ಆ್ಯಕ್ಚುಲಿ. ಎಲ್ಲರೂ ತುಂಬ ಕಷ್ಟಪಟ್ಟಿದ್ದಾರೆ. ಎಲ್ಲರೂ ಆ್ಯಕ್ಚುಲಿ ಪ್ರತಿಯೊಬ್ಬರು, ಪೃಥ್ವಿ ಅಂತೂ ನಾನು ಮಾಡ್ತೀನಿ ಮೇಡಮ್, ಒಂದು ಹಠ ಇದೆ ಅವರಲ್ಲಿ. ಸೊ ನಾನು ಏನೇ ಒಂದು ಇಲ್ಲ ಪೃಥ್ವಿ ಇದು ತುಂಬ ಖರ್ಚಾಗುತ್ತೆ ಬೇಡ ಅಂದ್ರೂ ಹೆಂಗೋ ಮಾಡಿ ಕನ್ವಿನ್ಸ್ ಮಾಡ್ತಾರೆ. ಯಾರ ಕೈಲೂ ಆಗಲ್ಲ, ಬಟ್ ಅವ್ರು ಕನ್ವಿನ್ಸ್ ಮಾಡಿಬಿಡ್ತಾರೆ. ಸೊ ಹಾಗಾಗಿ ತುಂಬ ಎಲ್ಲರೂ ಅವ್ರವ್ರದ್ದೇ ಒಂದು ಇನ್ಸ್ಪಿರೇಷನ್, ಅವ್ರದ್ದೇ ಒಂದೊಂದು ಎಫರ್ಟ್ ಹಾಕಿ ಮಾಡಿದ್ದಾರೆ ಇದರಲ್ಲಿ. ಆ್ಯಂಡ್ ಪ್ರತಿಯೊಬ್ಬರು ಆ್ಯಕ್ಟರ್ ಕೂಡ ಅವ್ರದ್ದೇ ಒಂದು ಫ್ಲೇವರ್. ಆ್ಯಕ್ಚುಲಿ ಪೃಥ್ವಿ ಇಸ್ ಗುಡ್ ಅಟ್ ದ್ಯಾಟ್. ಅವ್ರದ್ದೇ ಒಂದು ಕಲೆನ ಸ್ಕ್ರೀನ್ ಮೇಲೆ ತರೋಕ್ಕೆ ಪ್ರಯತ್ನ ಪಡ್ತಾರೆ. ಸೊ ನಮ್ಮ ಟೀಮ್ ಒಳ್ಳೆ ಟೀಮ್. ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಕಲರ್ಸ್ ಕೂಡ ನಮಗೆ ತುಂಬ ಸಪೋರ್ಟಿವ್ ಆಗಿ ಈ ಒಂದು ಪ್ರಾಜೆಕ್ಟ್ನ ಸಕ್ಸಸ್ಫುಲ್ ಮಾಡೋಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಇಟ್ಸ್ ಆಲ್ ಅಪ್ ಟು ದ ಆಡಿಯನ್ಸ್.